ನೀನು ಬಂದೇ ಬರ್ತೀಯ ಅಂತ ತವರು ಕಾಯ್ತಾ ಇದ್ದ. ಕಾಪಾಡ್ಕೋ ನಿನ್ನ ಕರುಳ ಬಳ್ಳಿನ, ಕಾಪಾಡ್ಕೋ ನಿನ್ನ ತವರೂರನ್ನ. ಇಲ್ಲ ಕಣಯ್ಯ, ನಿದ್ದೆ ಬರ್ನಿಲ್ಲ, ಅದಕ್ಕೆ ಸುಮ್ಕೆ ಕೂತ್ಕೊಂಡಿದ್ದೆ. ಯಾಕೆ ಸುಳ್ಳು ಹೇಳ್ತೀಯ ಪುಟ್ಟಮ್ಮೆ? ದೇವಸ್ಥಾನದಾಗ ಗುರುಗಳು ಹೇಳಿದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಹೌದ್ ತಾನೆ? ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲಿ? ಗುರುಗಳು ಎಲ್ಲ ಹೇಳಿದ ಮ್ಯಾಕೆ ನಿನ್ನ ತವರಿನ ಬಗ್ಗೆ ಒಂದು ಮಾತು ಹೇಳಿದ್ರು, ಅದನ್ನ ಯೋಚನೆ ಮಾಡ್ತಿದ್ದೀವಿ. ದಿಟಾಣ ಇಲ್ವಾ? ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಪುಟ್ಟಮ್ಮೆ. ನಿನ್ನ ತವರಿನ ಬಗ್ಗೆ ಆ ಗುರುಗಳು ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಲ್ವಾ? ಅವರೇನೋ ಹೇಳ್ಬಿಟ್ರು ಕಣಯ್ಯ, ಆದರೆ ನಾನು ಆ ಊರನ್ನ ಬಿಟ್ಟು ಬಂದಿದ್ದು ಯಾಕೆ ಅನ್ನೋದು ನನ್ನ ಒಬ್ಬಳಿಗೆ ಗೊತ್ತು. ಕಾಲ ಬದಲಾದಂಗೆ ಜನನೂ ಬದಲಾಗಿರಲ್ವ ಪುಟ್ಟಮ್ಮೆ? ಕಾಲ ಬದಲಾದಂಗೆ ಮನುಷ್ಯರು ಬದಲಾಯ್ತಾರೆ, ಆದರೆ ಮೃಗಗಳು ಅವು ಬದಲಾಗಕ್ಕಿಲ್ಲ. ಊರೇನೋ ನಂದೇ, ಆದರೆ ಊರೊಳಗೆ ಸೇರ್ಕೊಂಡವ್ರಲ್ಲ ಸ್ವಾರ್ಥಿಗಳು, ಮೋಸಗಾರರು, ಅವರೆಲ್ಲ ನನ್ನವರಲ್ಲ. ಪುಟ್ಟಮ್ಮೆ, ನೀನು ಊರು ಬಿಟ್ಟು ಬಂದು ಸಾನೇ ದಿನ ಆಯ್ತು, ಮದುವೆನೂ ಆಯ್ತು. ಇಷ್ಟು ದಿವಸದಾಗೆ ವಾಪಸ್ ತವ್ರಿಗೋಗ್ಬೇಕು ಅಂತ ಒಂದ್ಕಿತನೂ ಅನ್ಸ್ಲಿಲ್ವಾ ನಿಂಗೆ? ಬ್ಯಾಡ ಅಂತ ಬಿಟ್ಟು ಬಂದ ಮ್ಯಾಕೆ ತಿರುಗಿ ಬೇಕು ಅಂತ ಹಿಂದೋದ್ರೆ ಅಲ್ಲಿ ನಮಗೆ ಸ್ವಾಗತ ಸಿಗಕ್ಕಿಲ್ಲ, ಸ್ಮಶಾನಕ್ಕೆ ದಾರಿ ಸಿಗ್ತದೆ. ಗೊತ್ತಿದ್ದು ನೀನು ಕೇಳ್ತೀಯಲ್ಲ, ನಿನಗೆ ಯೋಳ್ಳಿ. ಅದಕ್ಕೆಲ್ಲ ಪುಟ್ಟಮ್ಮಿ, ಎಲ್ಲ ನಿನ್ನಿಂದನೇ ಸರಿ ಹೋಗ್ಬೇಕು ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಎಲ್ಲ ಕಳ್ಕೊಂಡು ಬರಗೈಲಿ ನಿಂತೀವಿ. ಸ್ವಾಮಿಗಳು ಹೇಳಿದ್ರು ಅಂತ ಸರ್ ಮಾಡಕ್ಕೆ ಹೋದ್ರೆ ತವರಾಗಿರಕ್ಕಿಲ್ಲ. ಊರಲ್ಲಿ ಜನವೇ ಇಲ್ಲದೆ ತವರು ತಬ್ಲಿ ಆಗ್ಬಿಡ್ತದೆ. ಎಲ್ಲ ಹೆಣ್ಮಕ್ಳಿಗೂ ತವರೂರು ಅಂದರೆ ಒಂದು ಸಂಭ್ರಮ. ಅಂದರೆ ನೀನು ಈ ಸೀತಾಗೆ ತವರೂರೇ ಸುಡುಗಾಡಾಗೋಯ್ತಲ್ಲ ಪುಟ್ಟಮ್ಮಿ.